ಸರಿಗಮಪ ಲಿಟಲ್ ಚಾಂಪ್ಸ್ ಹೊಸ ಸೀಸನ್ಗೆ ರೆಡಿ. ಸರಿಗಮಪ ಕಾರ್ಯಕ್ರಮದ ವಿಶೇಷತೆ ಏನು? ಸರಿಗಮಪ ಸ್ಪರ್ಧಿಯಾಗಿದ್ದವರು ಈಗ ಜಡ್ಜ್. ಸಂಗೀತ ಲೋಕದಲ್ಲಿ ಬಹಳ ಜನಪ್ರಿಯ ಕಾರ್ಯಕ್ರಮ ಸರಿಗಮಪ. ಅದೆಷ್ಟೋ ಪ್ರತಿಭೆಗಳನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ ಹಿರಿಮೆ ಸರಿಗಮಪ ಕಾರ್ಯಕ್ರಮಕ್ಕೆ ಸಲ್ಲುತ್ತದೆ. ಈ ಶೋ ಮೂಲಕ ಗುರುತಿಸಿಕೊಂಡವರು ಈಗ ಹಿನ್ನೆಲೆ ಗಾಯಕರಾಗಿ ಹೆಸರು ಮಾಡಿದ್ದಾರೆ. ದೇಶದ ಹಲವು ಭಾಷೆಗಳಲ್ಲಿ ಸರಿಗಮಪ ಕಾರ್ಯಕ್ರಮ ಮೂಡಿ ಬರುತ್ತಿದ್ದು ದಶಕಗಳಿಗೂ ಹೆಚ್ಚು ಇತಿಹಾಸ ಇದ್ದು ಮತ್ತೊಂದು ವೇದಿಕೆ ಸಿದ್ಧವಾಗುತ್ತಿದೆ. ಹೊಸ ಸೀಸನ್. ಹೌದು, ಸರಿಗಮಪ ಕನ್ನಡದ ಕಾರ್ಯಕ್ರಮ ಈಗಾಗಲೇ 20ಕ್ಕೂ ಹೆಚ್ಚು ಸೀಸನ್ಗಳನ್ನ ಪೂರೈಸಿದೆ. ಸರಿಗಮಪ ಸೀನಿಯರ್ ಸೀಸನ್, ಸರಿಗಮಪ ಲಿಟಲ್ ಚಾಂಪ್ಸ್, ಸರಿಗಮಪ ಚಾಂಪಿಯನ್ಸ್ ರಿಯೂನಿಯನ್ ಸೇರಿದಂತೆ ಹಲವು ಭಾಗವಾಗಿ ಸಂಗೀತದ ಸವಿ ನೀಡಿದೆ ಕಾರ್ಯಕ್ರಮ. ಸದ್ಯ ಮತ್ತೊಂದು ಹೊಸ ಆವೃತ್ತಿಗೆ ಸಜ್ಜಾಗಿದೆ. ಸರಿಗಮಪ ಲಿಟಲ್ ಚಾಂಪ್ಸ್ ಶೀಘ್ರದಲ್ಲೇ ವೀಕ್ಷಕರ ಮನೆ ಮನೆಗೂ ಸಂಗೀತ ಸುಧೆ ಪಸರಿಸಲಿದೆ. ಸರಿಗಮಪ ಹೊಸ ಸೀಸನ್ನ ಕುರಿತು ಪ್ರೋಮೋ ರಿಲೀಸ್ ಮಾಡಿದೆ ತಂಡ. ಸೀನಿಯರ್ ಸೀಸನ್ ಅಲ್ಲ, ಲಿಟಲ್ ಚಾಂಪ್ಸ್. ಇದರಲ್ಲಿ ಮಕ್ಕಳೆಲ್ಲ ಮ್ಯೂಸಿಕ್ ನಾದ ಕೇಳುತ್ತಾ ಒಬ್ಬೊಬ್ಬರಾಗಿಯೇ ಜಾಯಿನ್ ಆಗುತ್ತಾ, ಓಡುತ್ತಾ ಸಂಗೀತ ಲೋಕದ ದೊಡ್ಡ ಆವರಣಕ್ಕೆ ಪ್ರವೇಶ ಮಾಡುತ್ತಾರೆ. ಸಂಗೀತ ಇನ್ಸ್ಟ್ರೂಮೆಂಟ್ಸ್ ಜೊತೆ ಅವರ ಆಟ, ಫನ್ ವರ್ಲ್ಡ್ನಲ್ಲಿ ಮಕ್ಕಳೆಲ್ಲ ಮಜಾ ಮಾಡುತ್ತಿರುವ ವಿಡಿಯೋ ಚಂದವಾಗಿ ಮೂಡಿಬಂದಿದೆ. ಮಕ್ಕಳು ಇದ್ಮೇಲೆ ಈ ಬಾರಿ ಹಲವು ವಿಶೇಷತೆಗಳಿಂದ ಕಾರ್ಯಕ್ರಮ ಕೂಡಿರಲಿದೆ ಅನ್ನೋದಂತೂ ಪಕ್ಕಾ. ಮೋಜು ಮಸ್ತಿ ಜೊತೆಗೆ ಮಸ್ತ್ ಮಜಾ ಮಾಡೋಕೆ ಮಕ್ಕಳ ಮಹಾ ವೇದಿಕೆ ಸಿದ್ಧವಾಗಿದೆ. ಆಡಿಷನ್ಸ್ ಶೀಘ್ರದಲ್ಲಿ ಶುರುವಾಗಲಿದ್ದು, ಮಕ್ಕಳು ರೆಡಿಯಾಗಿ. ಅಮೃತಾ ರಾಜ್ ಜೊತೆಗಿನ ಲವ್ ಗಾಸಿಪ್ ಬಗ್ಗೆ ಸುನಿಲ್ ಏನ್ ಹೇಳಿದ್ರು ನೋಡಿ. ಎಂದಿನಂತೆ ಕಾರ್ಯಕ್ರಮದ ನಿರೂಪಣೆ ಅನುಶ್ರೀ ಅವರು ಮಾಡಲಿದ್ದಾರೆ. ಜಡ್ಜ್ ಸೀಟ್ನಲ್ಲಿ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಹಾಗೂ ರಾಜೇಶ್ ಕೃಷ್ಣನಿರಲಿದ್ದಾರೆ ಎನ್ನಲಾಗುತ್ತಿದೆ. ಈ ಬಾರಿ ಮಹಾಗುರುಗಳ ಸ್ಥಾನ ಪಡೆದಿದ್ದ ಹಂಸಲೇಖ ಅವರು ಕಳೆದ ಸೀಸನ್ನಲ್ಲಿ ಇರಲಿಲ್ಲ. ಈ ಬಾರಿಯಾದರೂ ಕಾರ್ಯಕ್ರಮಕ್ಕೆ ಬರ್ತಾರ ನೋಡಬೇಕು. ದೊಡ್ಡ ದೊಡ್ಡ ಗಾಯಕರು ಸರಿಗಮಪ ಪ್ರತಿಭೆಗಳು. ಸರಿಗಮಪ ಹಿಂದಿ ಭಾಷೆಯಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ ವಿಜಯ್ ಪ್ರಕಾಶ್ ಅವರು ಈಗ ಕನ್ನಡ, ತಮಿಳು ಭಾಷೆಯಲ್ಲಿ ಮೂಡಿ ಬರುತ್ತಿರುವ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮದ ಬೆಳವಣಿಗೆ ಇದೆ ಅಂತ ನೀವೇ ಊಹಿಸಿ. ಇವರಂತೆ ಗಾಯಕಿ ಶ್ರೇಯಾ ಘೋಷಾಲ್ ಅವರು ಕೂಡ ಸ್ಪರ್ಧಿಯಾಗಿದ್ದವರು. ಹೆಸರಾಂತ ಗಾಯಕ ಸೋನು ನಿಗಮ್ ಅವರು ಕೂಡ ಇದೇ ಕಾರ್ಯಕ್ರಮದ ಭಾಗವಾಗಿದ್ದವರು. ಲೇಖಕರ ಬಗ್ಗೆ ಪ್ರಿಯಾಂಕಾ ಜಿನಗಿ ಅವರು ವಾಣಿಜ್ಯ ವಿಭಾಗದಲ್ಲಿ ಪದವಿ ಪಡೆದಿದ್ದು, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2018 ರಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು, 2026 ರಿಂದ ವಿಜಯ ಕರ್ನಾಟಕ ಮನರಂಜನೆ ವಿಭಾಗದಲ್ಲಿ ಡಿಜಿಟಲ್ ಕಂಟೆಂಟ್ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಹಿಂದೆ ಪತ್ರಿಕೆ ಹಾಗೂ ಹಲವು ಸುದ್ದಿವಾಹಿನಿಯಲ್ಲಿ ಪ್ರೋಗ್ರಾಂ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಸುಮಾರು 5 ವರ್ಷಗಳ ಕಾಲ ಸೀರಿಯಲ್, ರಿಯಾಲಿಟಿ ಶೋಗಳ ಸುದ್ದಿಗಳನ್ನ ವಿಶುವಲ್ ಮೂಲಕ ಕೌಶಲ್ಯಭರಿತವಾಗಿ ಪ್ರಸ್ತುತಪಡಿಸಿದ್ದಾರೆ. ಕಿರುತೆರೆ, ಸೆಲಿಬ್ರಿಟಿಗಳ ಸಂದರ್ಶನ ಹಾಗೂ ಸುದ್ದಿಗಳಿಗೆ ಹಿನ್ನೆಲೆ ಧ್ವನಿ ನೀಡುವುದು, ನಿರೂಪಣೆ ಮಾಡುವುದು ಪ್ರಿಯಾಂಕಾ ಅವರ ಆಸಕ್ತಿಯ ವಿಭಾಗ. ಓದು, ನಾಟಕ, ಅಭಿನಯ, ಕ್ಲಾಸಿಕಲ್ ನೃತ್ಯ ಸೇರಿದಂತೆ ಪ್ರವಾಸ, ಆಧ್ಯಾತ್ಮಿಕ ಚಿಂತನೆ ಆಲಿಸುವುದು ಇವರ ನೆಚ್ಚಿನ ಹವ್ಯಾಸಗಳು. ಅದೊಂದು ಕಾಲವಿತ್ತು. ಇಂಟರ್ನೆಟ್, ಸೋಷಿಯಲ್ ಮೀಡಿಯಾಗಳಂತಹ ಮನ ಸೆಳೆಯುವ ಮಾಂತ್ರಿಕ ಕಲ್ಪನೆಯೇ ಇಲ್ಲದಂತಹ ಕಾಲವದು. ಹಾಗಂತ ಅದೇನೂ ಬಹಳ ಹಿಂದಿನ ಕಾಲವಲ್ಲ, ಬರೀ 20-30 ವರ್ಷಗಳ ಹಿಂದಿದ್ದ ಸನ್ನಿವೇಶ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಎಲ್ಲವನ್ನೂ ಈಗ ಇಂಟರ್ನೆಟ್, ತಂತ್ರಜ್ಞಾನಗಳು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಿವೆ. ಈಗಿನ ಮಕ್ಕಳು ಈ ಮಾಯಾಲೋಕಕ್ಕೆ ಬಹುಬೇಗ ಆಕರ್ಷಿತರಾಗುವುದರೊಂದಿಗೆ ಪರಿಸ್ಥಿತಿ ಇನ್ನೂ ಒಂದೆರಡು ಹೆಜ್ಜೆ ಮುಂದೆ ಹೋಗಿದ್ದು, ಕೃತಕ ಬುದ್ಧಿಮತ್ತೆ ಎಐ ಎನ್ನುವುದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಇದು ಮಕ್ಕಳ ಕಲಿಕೆ, ಸಂವಹನ ಮತ್ತು ಅರ್ಥ ಮಾಡಿಕೊಳ್ಳುವ ವಿಧಾನವನ್ನು ಪ್ರಭಾವಿಸುತ್ತಿದೆ ಎಂಬುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳ. ಈ ತಂತ್ರಜ್ಞಾನ ವಿಕಸನಗೊಳ್ಳುತ್ತಿರುವ ವೇಗವು ಕೆಲವೊಮ್ಮೆ ಊಹಿಸುವುದಕ್ಕೂ ಕಷ್ಟವಾಗುವಂತಿದೆ. ಕೃತಕ ಬುದ್ಧಿಮತ್ತೆ ಎನ್ನುವುದು ಈಗೀಗ ಸಾಮಾನ್ಯ ಕೆಲಸಗಳನ್ನು ನಿರ್ವಹಿಸುವುದಕ್ಕೂ ಒದಗಿ ಬರುವ ಸುಲಭದ ದಾರಿಯಾಗಿ ರೂಪುಗೊಳ್ಳುತ್ತಿದೆ. ಹಾಗಂತ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಎಲ್ಲವನ್ನೂ ಸರಳಗೊಳಿಸುವ ಇಂತಹ ತಂತ್ರಜ್ಞಾನ ಹೊಂದಿದ್ದರೆ ಅಷ್ಟೇ ಸಾಕೆ? ಖಂಡಿತ ಇಲ್ಲ. ಇದು ನಾವೆಲ್ಲರೂ ತುರ್ತಾಗಿ ಗಮನಿಸಬೇಕಾದ ಸಂಗತಿಯಾಗಿದೆ. ಎಲ್ಲವನ್ನೂ ಸರಳ, ಸುಲಭಗೊಳಿಸುವ ಎಐ ಟೂಲ್ಗಳ ಮೇಲಿನ ಅತಿಯಾದ ಅವಲಂಬನೆ ಮಕ್ಕಳಲ್ಲಿ ರಚನಾತ್ಮಕವಾಗಿ ಯೋಚಿಸುವ ಹಾಗೂ ಸ್ವತಂತ್ರವಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತಿದೆ ಎಂಬ ಕಳವಳ ಕೂಡ ಹೆಚ್ಚಾಗುತ್ತಿದೆ. ಮಕ್ಕಳು ಎಐನ ಉಪಯೋಗ ಮಾಡಬೇಕೇ ಬೇಡವೇ ಎಂಬುದಕ್ಕಿಂತಲೂ, ಈ ಕೃತಕ ಬುದ್ಧಿಮತ್ತೆಯಂತಹ ತಂತ್ರಜ್ಞಾನಗಳನ್ನು ಅರ್ಥಮಾಡಿಕೊಳ್ಳಲು ಹಾಗೂ ಜವಾಬ್ದಾರಿಯುತವಾಗಿ ಬಳಸಲು ಅವರಿಗೆ ಹೇಳಿಕೊಡುವುದೇ ದೊಡ್ಡ ಸವಾಲು ಹಾಗೂ ಹೆಚ್ಚಿನ ಗಮನ ಹರಿಸಬೇಕಾದ ವಿಷಯವಾಗಿದೆ.
ಶರವೇಗದಲ್ಲಿ ಸಾಗುತ್ತಿರುವ ಈ ತಂತ್ರಜ್ಞಾನದ ಜಗತ್ತಿನಲ್ಲಿ ಶೈಕ್ಷಣಿಕ ಹಾಗೂ ವೃತ್ತಿಪರ ಅಭಿವೃದ್ಧಿಯನ್ನು ಹೊಂದಲು ಮಕ್ಕಳಿಗೆ ಎಐ ಸಾಕ್ಷರತೆ ಇರುವುದು ಅತ್ಯಗತ್ಯ ಹಾಗೂ ನಿರ್ಣಾಯಕವಾಗಿದೆ. ಎಐ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ? ಇದರ ಮಿತಿಗಳೇನು? ಇದು ನೀಡುವ ಫಲಿತಾಂಶಗಳಲ್ಲಿ ಯಾವ ಮಾಹಿತಿ ವಿಶ್ವಾಸಾರ್ಹ ಹಾಗೂ ಯಾವ ಮಾಹಿತಿಯನ್ನು ಮರುಪರಿಶೀಲಿಸಿ ಖಚಿತಪಡಿಸಿಕೊಳ್ಳಬೇಕು? ಇಂತಹ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಹಾಗೂ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಬಳಕೆಗಾಗಿ ಪಡೆದುಕೊಳ್ಳಬೇಕಾದ ಜ್ಞಾನವೇ ಎಐ ಸಾಕ್ಷರತೆ. ಇದು ನಾವು ಹೆಚ್ಚಿಗೆ ಆದ್ಯತೆ ನೀಡಬೇಕಾದ ಸಂಗತಿಯಾಗಿ ರೂಪುಗೊಳ್ಳುತ್ತಿದೆ. ಸುಲಭವಾಗಿ ಮತ್ತು ತ್ವರಿತವಾಗಿ ಮಾಹಿತಿ ಸಿಗುವಾಗ ಮಕ್ಕಳು ಇದರತ್ತ ಹೆಚ್ಚು ಒಲವು ತೋರಿಸುವುದು ಸಹಜವೇ. ಆದರೆ ಎಐ ಸಾಕ್ಷರತೆ ಅಥವಾ ತಿಳುವಳಿಕೆ ಎನ್ನುವುದು ಮಕ್ಕಳಿಗೆ ತಂತ್ರಜ್ಞಾನವನ್ನು ಹೇಗೆ ವಿಮರ್ಶಾತ್ಮಕವಾಗಿ ನೋಡಬೇಕು ಹಾಗೂ ನೈತಿಕ ಅರಿವು ಮತ್ತು ಡಿಜಿಟಲ್ ಜವಾಬ್ದಾರಿಯನ್ನು ಕಲಿಸುತ್ತದೆ. ತಂತ್ರಜ್ಞಾನದ ಮೂಲಕ ಡೇಟಾವನ್ನು ಹೇಗೆಲ್ಲ ಸಂಗ್ರಹಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಜೊತೆಗೆ ತಮ್ಮ ಗೌಪ್ಯತೆಯನ್ನು ಹೇಗೆ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು